ನಮಸ್ಕಾರ ಕರ್ನಾಟಕ. ಇವತ್ತು 6:30 ದೇವ್ರಿಗೆಲ್ಲ ನಮಸ್ಕಾರ ಆಗ್ತದೆ. ಎಬ್ರಿಸಿದ್ಯಾರು ಕ್ರೇಜಿ. ಆಮೇಲೆ ಹೋಗಿ ಮಿಸ್ಟರ್ ಸೂರ್ಯ ಅವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಫುಲ್ಲು ಖುಷಿಯಲ್ಲಿ ರೆಡಿ ಆಗಿದ್ದ ಕಾರಣ ಏನಂದರೆ ಇವತ್ತು ಬಾಷ್ ಕಂಪ್ನಿಗೆ ಹೋಗ್ತಾ ಇದ್ದೀನಿ ಅಂತ ಫುಲ್ ಖುಷಿ. ಆದರೆ ಆಗಿದ್ದೇ ಬೇರೆ, ನೋಡಿ ಏನಾಗುತ್ತೆ ಅಂತ. ಆಮೇಲೆ ಕ್ರೇಜಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಆಚೆ ಕಡೆ ಬಂದು ನಮ್ಮ ಪಾರ್ಕ್ನ ನೋಡೋದೇ ಒಂಥರ ಖುಷಿ ಹೋಗೋವಾಗ. ಸೊ ಅದಾದಮೇಲೆ ಮನೆ ಕೆಳಗಡೆ ಹೋಗಿ ಪುಳಿಯೋಗರೆ ತಿನ್ಕೊಂಡು ಆಫೀಸ್ಗೆ ಹೋಗಿ ನೀರು ಕುಡ್ದು ಆಚೆ ಕಡೆ ನೋಡ್ತೀನಿ ಕಾರ್ ರೆಡಿಯಾಗಿರೋದು ಬಾಷ್ ಕಂಪ್ನಿಗೆ. ಹಂಗೆ ಎಲ್ಲ ಎತ್ಕೊಂಡು ರೆಡಿ ಆಗಿಬಿಟ್ಟು ಜಿಕ್ಕ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಕಾರಲ್ಲಿ. ಆಮೇಲೆ ಮೇಡಮ್ಗೆ ಟಿಫನ್ ಮಾಡಬೇಕಾಗಿತ್ತು. ಸೊ ಹೋಟ್ಲಿಗೆ ಹೋದ್ವಿ, ಟಿಫನ್ ಮಾಡ್ಕೊಂಡು ನನಗೊಂದು ವಡೆ ಕೊಡಿಸಿದ್ರು. ಆಮೇಲೆ ನಾನು ಉಂಗುರ ಕಳೆದೋಗಿತ್ತಲ್ಲ ಎಲ್ಲಿ ಅಂತ ಯೋಚನೆ ಮಾಡೋವಾಗ ಒಂದು ಫುಟೇಜ್ ಸಿಕ್ತು. ಲಾಸ್ಟ್ ಊರ ಹಬ್ಬದ ದಿವಸ ನಾನು ವೇರ್ ಮಾಡಿದ್ದು. ನನ್ನ ಫ್ರೆಂಡ್ ಮನೆ ಊರೇ ನೆಲ್ಗುಳಿ, ಅದೇ ರೋಡಲ್ಲೇ ಹೋದ್ವಿ. 11:30 ಬಾಸ್ ರೀಚ್ ಆದ್ವಿ. ನನಗೊಂದು ಅನಿಸಿದ್ದು ಏನಂತಂದರೆ ಇದೇ ಕಂಪ್ನಿಲಿ ಕೆಲಸ ಮಾಡಬೇಕಾಯ್ತು. ನಾನು ಆ್ಯಕ್ಚುಲಿ ನೋಡಿದ್ರೆ ಇದೇ ಕಂಪ್ನಿಗೆ ಸರ್ವಿಸಿಗೆ ಬಂದಿದ್ದೀನಿ ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಈ ಶೂ ಹಾಕೊಂಡು ಹೋಗಿಲ್ಲ ಅಂತಂದರೆ ಒಳಗಡೆನೇ ಬಿಡಲ್ಲ. ಆಮೇಲೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿತ್ತಲ್ಲಿ, ಇಶ್ಯೂ ಹೆವಿ. 11:30 ಹೋದವ್ರು 12:30 ಚೆಕ್ಕಿನ್ ಆದ್ವಿ. ಅದಾದಮೇಲೆ 5:30 ಮುಗಿಸ್ಕೊಂಬಂದ್ವಿ ಕೆಲಸ. ಹೊಟ್ಟೆ ಹಶ್ವಾಗ್ತಾ ಇತ್ತು ಅಂತಂದರೆ ಬೇಡ ಕತೆ. ಅದನ್ನು ಬಿಡು, ಹೆಂಗೋ ಬಂದಿದ್ದ ಕೆಲಸ ಒಂದು ಸ್ವಲ್ಪ ಅರ್ಧ ಆಯಿತು ಅಂತಂದ್ಬಿಟ್ಟು ಪ್ರಕೃತಿ ಸೌಂದರ್ಯನ ಸವ್ಕೊಂಡು ಆಚೆ ಖುಷಿಯಿಂದ ಹೊರಟೆ ನಡ್ಕೊಂಡು ವೀಡಿಯೋ ಮಾಡಿಕೊಂಡು ನೋಡಿದ್ರೆ ಕಾರ್ ಸ್ಟಾರ್ಟ್ ಆಯ್ತಾ ಇಲ್ಲ. ಅಥೋ ಅಂತಂದ್ಬಿಟ್ಟು ದೇವ್ರ ದಯ ಗೇಟ್ ನಂಬರ್ 3 ಕಾರ್ ಸ್ಟಾಪ್ ಆಗಿತ್ತು. ಗೇಟ್ ನಂಬರ್ 2 ಆಪೋಸಿಟೇ ಒಂದು ಬ್ಯಾಟ್ರಿ ಶಾಪ್ ಇತ್ತು, ಅಲ್ಲೋದ್ವಿ. ಅವ್ರು ನೋಡಿದ್ರೆ ನನ್ನ ಹತ್ರ ಬೈಕ್ ಇಲ್ಲ, ನಮ್ಮ ಫ್ರೆಂಡ್ ಬರಬೇಕು ಅಂದರು. ಅದಾದಮೇಲೆ ಅವರು ಬಂದರು. ನೋಡಿದ್ರೆ ಕಾರ್ ಮುಂದೆ ಪಾಸ್ ಮಾಡಿಬಿಟ್ಟಿದ್ರು. ಬಿಡ್ದಿ ಪೀಪಲ್ಗೆ ಥ್ಯಾಂಕ್ ಯು ಹೇಳಬೇಕು. ಒಂದು 4 ಜನ ಬಂದು ಹೆಲ್ಪ್ ಮಾಡಿದ್ರು. ಆಮೇಲೆ ಇವರು ಬಂದು ಜಂಪ್ ಶಾಟ್ ಮಾಡಿದ್ರೆ ರೆಡಿ ಆಯಿತು. ಮನೆಗೆ ಬಂದಷ್ಟಕ್ಕೆ ಫಸ್ಟು ಮಾಡಿದ್ದು ಊಟ ಮಾಡಾದ್ಮೇಲೆ ಬಟ್ಟೆ ಒಣಗಾಕಿ ಒಂದು ಕಡೆ ಹೀಟ್ರ್ ಹಾಕಿದ್ದೆ. ಯಾವಾಗ ಸ್ನಾನ ಮಾಡಿಬಿಟ್ಟು ಬೆಡ್ಡಿಗೆ ಜಾರ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಸೊ ನನಗೆ ಎಡಿಟ್ ಮಾಡೋಕ್ಕಾಗಿಲ್ಲ. ಸೊ ಮಲ್ಕೊಂಬಿಟ್ಟೆ. ಇವಾಗ ಎಡಿಟ್ ಮಾಡಿದ್ದೀನಿ. ಆ ರಾತ್ರಿ ನೋಡಿದವ್ರಿಗೆಲ್ಲ ಗುಡ್ ನೈಟ್, ಬೆಳಗ್ಗೆ ನೋಡೋರಿಗೆಲ್ಲ ಗುಡ್ ಮಾರ್ನಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.